कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ವೇಣುಧ್ವನಿ ಅತ್ಯಂತ ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇದೆ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ. ಹೌದು ಸ್ನೇಹಿತರೆ, 2 ಸಂಚಿಕೆಗಳನ್ನ ಯಶಸ್ವಿಯಾಗಿ ನಿಮ್ಮ ಪ್ರೀತಿ, ಬೆಂಬಲ, ಸಹಕಾರದೊಂದಿಗೆ ನಡೆಸಿ ಇಂದು ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಒಬ್ಬ ಮಹಿಳೆ ಕನಸು ಕಾಣುವಾಗ ಅದು ಕೇವಲ ಅವಳಿಗಷ್ಟೇ ಸೀಮಿತವಾಗಿರೋದಿಲ್ಲ. ಆ ಕನಸು ಒಂದು ಕುಟುಂಬವನ್ನ, ಒಂದು ಸಮಾಜವನ್ನ ಪ್ರೇರೇಪಿಸುತ್ತದೆ. ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ. ಇಂದು ನಮ್ಮೊಂದಿಗಿದ್ದಾರೆ ಫ್ಯಾಷನ್ ಡಿಸೈನರ್ ಮಾತ್ರವಲ್ಲ, ಮಹಿಳಾ ಸಬಲೀಕರಣದ ಮುಂಚೂಣಿ ನಾಯಕಿ, ಉತ್ತರ ಕರ್ನಾಟಕದಲ್ಲಿ ನೂರಾರು ಮಹಿಳೆಯರ ಬದುಕಿಗೆ ಆತ್ಮವಿಶ್ವಾಸದ ಬೆಳಕನ್ನ ತುಂಬಿದಂತಹ ವ್ಯಕ್ತಿತ್ವ, ಎನ್ಜಿ ಯುನಿಕ್ ಡಿಸೈನರ್ಸ್, ಅಂಜನ್ ಇನ್ಸ್ಟಿಟ್ಯೂಟ್ ಫ್ಯಾಷನ್ ಡಿಸೈನ್ ಮತ್ತು ಎನ್ಜಿ ಯುನಿಕ್ ಎಜುಕೇಶನ್ ಮತ್ತು ಮಹಿಳಾ ಸಬಲೀಕರಣ, ಸಾಮಾಜಿಕ ಕಲ್ಯಾಣ ಸಂಘಟನೆಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಸ್ವಾವಲಂಬನೆಯ ದಾರಿ ತೋರಿದಂತಹ ಸ್ಫೂರ್ತಿದಾಯಕ ಮಹಿಳೆ. ಒಬ್ಬ ಮಹಿಳೆಯನ್ನ ಸಬಲಗೊಳಿಸಿದರೆ ಒಂದು ತಲೆಮಾರನ್ನ ಬದಲಾಯಿಸಬಹುದು ಎಂಬ ಒಂದು ನಂಬಿಕೆಯನ್ನ ಕಾರ್ಯರೂಪಕ್ಕೆ ತಂದವರು. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಮತಿ ವೀಣಾ ಗಿರೀಶ್ ಜಗಜಿನ್ನಿ ಅವರನ್ನ. ಎಲ್ಲರಿಗೂ ನಮಸ್ಕಾರ. ನಿಮಗೂ ಕೂಡ. ನಾನು ವೀಣಾ ಗಿರೀಶ್ ಚಿಗ್ಚಿನ್ನಿ. ಮೊದಲಿಗೆ ನನ್ನ ಆರಾಧ್ಯ ದೈವಾದಂಥ ಬೈಲಾಂಜನೇಯಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾನು ಮುಂದುವರಿಸ್ತೀನಿ. ನಾನು ಫ್ಯಾಷನ್ ಡಿಸೈನರ್ ಆಗಿ ಈಗ ನಾನು ಈ ಫೀಲ್ಡ್ನಲ್ಲಿ ಇದ್ದು ಒಂದು 20-25 ವರ್ಷ ಆಯಿತು. ಆದ್ರೆ ನನ್ನ ಸ್ವಂತದ್ದು ಸ್ಟಾರ್ಟ್ ಮಾಡಿರೋದು ಈಗ 7 ವರ್ಷದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿರುವಂಥ ಅನುಭವ, ಮೊದಲೇದ್ದು ಇರುವಂಥ ಅನುಭವದಿಂದ ನಾನು ಇನ್ನು ಫೀಲ್ಡಿಗೆ ಬಂದಿರೋದು. ಈ ಫೀಲ್ಡಿಗೆ ನಾನು ಬರಬೇಕಾದ್ರೆ ಇದು ನಾನು ಮೊದಲೇ ನಿಮ್ಗೆ ಹೇಳ್ಬೇಕಂತಂದ್ರೆ ಗುರ್ತಿಲ್ಲದ್ಲೆ, ಇಂಟ್ರೆಸ್ಟ್ ಇಲ್ಲದ್ಲೆ ಬಂದಿರುವಂಥ ಇದು ಫೀಲ್ಡ್. ಈ ಆರ್ಟ್ ಈಗ ನನಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಜೀವಕ್ಕೆ ಜೀವ ಆಗ್ಬಿಟ್ಟಿದೆ ಆ ಥರ. ಯಾಕಂತಂದ್ರೆ ಇಲ್ಲಿ ನಾವು ಈ ಆರ್ಟನ್ನ ಯಾವ ಥರ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಒಂದು ಮಹಿಳೆಯ ಸಲುವಾಗಿ, ಅದು ಒಂದು ಕಾರಣ. ಇನ್ನೂ ಒಂದು ನಮ್ಮ ಹಳೆಯ ಕಲೆಯನ್ನು ಉಳಿಸ್ಬೇಕು. ಈ ಫ್ಯಾಷನ್ ಟ್ರೆಂಡ್ನಲ್ಲಿ ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು, ಅದರಿಂದ ಆರ್ಥಿಕವಾಗಿ ಹೇಗೆ ನಿಲ್ಲಬೇಕು ಅನ್ನೋದು ಮೊದಲು ನನಗೆ ಅನುಭವ ಆಗಿ, ಈಗ ನಾನು ಅದೇ ಥರ ಹೆಣ್ಮಕ್ಳಿಗೆ ನಾನು ಅದನ್ನು ಸಪೋರ್ಟ್ ಮಾಡಿ ಅವರಿಗೆಲ್ಲ ಇದು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಅದ ರೀ ಮೇಡಮ್. ಇವಾಗ ತಾವು ಒಂದು ಫ್ಯಾಷನ್ ಕ್ಷೇತ್ರವನ್ನ, ಫ್ಯಾಷನ್ ಡಿಸೈನರ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ ನಂತರ ಇದನ್ನ ಸಮಾಜಮುಖಿ ಸೇವೆಯ ದಾರಿಯಲ್ಲಿ ತರ್ತೀರಾ. ನಿಮ್ಗೆ ಪ್ರೇರಣೆ ಆದಂತಹ ಕ್ಷಣ ಯಾವುದು ಮೇಡಮ್? ವ್ಯಕ್ತಿ ಯಾರು? ಹೇಗೆ? ಯಾಕಂದ್ರೆ ಮೊದಲಿಗೆ ತಾವು ಹೇಳಿದ್ರಿ ಇದರಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಅಂತ ಹೇಳಿದ್ರಿ. ಇದು ನನ್ನ ಅನುಭವನೇ, ಯಾರೂ ಇಲ್ಲ. ಇದು ಅನುಭವದಿಂದ ಬಂದಿರುವಂಥ ಎಕ್ಸ್ಪೀರಿಯನ್ಸ್. ಯಾಕಂತಂದರೆ ಒಂದು ಮಹಿಳೆಯಲ್ಲಿ ಒಂದು ಮೊದಲಿಗೆನ ಒಂದು ಗಿಲ್ಟಿನೆಸ್ ಫೀಲ್ ಅಂತಿರಲ್ಲ, ಅದು ಕುಂತಿತ್ತು ಅಂತಂದರೆ ಅವಳ ತಲೆನೇ ಓಡಲ್ಲ. ಆಗ ಆಗಿರುವಂಥ ಅನುಭವ, ನಾನು ಸಮಾಜದಲ್ಲಿ ಹೇಗಿರಬೇಕು, ನನಗೆ ಗೌರವ ಹೇಗೆ ಸಿಗಬೇಕು, ನನ್ನದೇ ಆದಂಥ ಒಂದು ಹೆಸರನ್ನು ನಾನು ಉಳಿಸ್ಬೇಕು ಅನ್ನೋದ್ರಿಂದ, ಅನುಭವದಿಂದ ಈ ಫೀಲ್ಡ್ನಲ್ಲಿ ನಾನು ಬಂತು. ಅದು ಒಂದು ಅನುಭವ, ಒಂದು ಕಷ್ಟ ಅನ್ಬೋದು, ಒಂದು ನಾವು ತಗೊಳ್ಳುವಂಥ ಡಿಸಿಷನ್ನು ಯಾವ ಥರ ಇರ್ತದೆ. ನಾವು ಈ ಫೀಲ್ಡ್ನಲ್ಲಿ ನಾವೊಂದು ಹೆಸರು ಮಾಡದೇ ಇದ್ದಾಗ ನಮ್ದು ಯಾವ ಥರ ನಮ್ಮದು ಪೊಸಿಷನ್ ಇತ್ತು. ಈಗ ಅದು ನಾವು ಒಂದು ಜನರಿಗೆ ನಾವು ಈಗ ಕಾಣ್ತಾ ಇದ್ದೀವಿ, ಏನೋ ಒಂದು ಸಾಧಿಸಿದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾರಿಗೆ ಗುರ್ತಾಗ್ತದ, ಆವಾಗ ನಮ್ದು ಗೌರವ ಹೆಚ್ಚಾಗ್ತದೆ. ಇಂಥವು ಅನುಭವದಿಂದ ನಾನು ಇದನ್ನ ಫ್ಯಾಷನ್ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡಿರು. ಮೇಡಮ್, ಈಗ ತಾವು ಫ್ಯಾಷನ್ ಕ್ಷೇತ್ರವನ್ನ ಒಂದು ಕೌಶಲ್ಯ ವೇದಿಕೆಯಾಗಿ ಮಾಡೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಇವೆಲ್ಲ ಸವಾಲುಗಳು ತಮಗೆ ಎದುರಾದವು ಅಂತ? ಆಯ್ತು ರೀ. ಯಾಕಂತಂದ್ರೆ ಈಗ ನೀವು ಬೇರೆ ಎಜುಕೇಶನ್ಗೆ ವ್ಯಾಲ್ಯೂ ಕೊಡ್ತೀರಲ್ಲ, ಈ ಕಲೆಗೆ ಕೊಡಲ್ಲ. ಆ ಟೈಮ್ನಲ್ಲಿ ನನಗೆ ಭಾಳ ಪ್ರಾಬ್ಲಮ್ ಆಯಿತು. ಯಾಕಂದ್ರೆ ನಮ್ಮ ಆರ್ಟ್ ಏನದ ನಾವು ತೋರಿಸ್ಬೇಕು, ಅದನ್ನ ಜನರಿಗೆ ತೋರಿಸಿದ್ರೆ ಅವ್ರು ನೋಡಿದ್ರೆ ಮಾತ್ರ ಇದನ್ನ ಒಪ್ಕೋತಾರೆ. ಈಗ ನಾವು ಒಂದೇ ನೀವು ತಗೊಳ್ಳಿ, ನಮ್ಮ ಕಲೆ ಬಹಳಷ್ಟದ ನಮ್ಮ ಇಂಡಿಯಾದಲ್ಲೇ, ಅದು ಕರ್ನಾಟಕದಲ್ಲೇ ನೀವು ಒಂದು ತಗೊಂಡ್ರೆ ಕರ್ನಾಟಕ ಕಸೂತಿ ಅಂತ ಬರ್ತದೆ. ಈಗ ಎಲ್ಲದ ರೀ ನೋಡೋದಕ್ಕೆ ಮಷಿನ್ಸ್ ಬಂದಿದಾವ. ಆಮೇಲೆ ಅದನ್ನ ಆರ್ಟನ್ನ, ಯಾವುದೇ ಆರ್ಟ್ ಇರಲಿ, ಇದು ನಮ್ದು ಫ್ಯಾಷನ್ ಡಿಸೈನರಿಂಗ್ ಅಂತಂದ್ರೆ ಒಂದು ಸಮುದ್ರ ಇದ್ದಂಗೆ. ನೀವು ಎಷ್ಟು ಇದನ್ನ ಆಳಕ್ಕೆ ಹೋಗ್ತೀರಿ ಅಷ್ಟು ನಿಮಗದು ಧೈರ್ಯನೂ ಕೊಡ್ತದ, ಆರ್ಥಿಕವಾಗಿ ನಿಲ್ಲುವಂತ. ಅಂದ್ರೆ ಅದು ಜನ ಅದನ್ನು ಒಪ್ತಾ ಇಲ್ಲ.
ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಜನರಿಗೆ ಏನು ಹೇಳೋದು, ಅದಕ್ಕೊಂದು ವ್ಯಾಲ್ಯೂ ಕೊಡ್ರಿ, ಅದನ್ನ ನೋಡ್ರಿ ಅದು ಹೆಂಗದ ಅಂತ ಹೇಳಿ. ಈಗ ಅದು ನಮಗೆ ಕಾನ್ಫಿಡೆನ್ಸ್ ಬಂತದ, ಯಾವ ಥರ ನಾನು ನಿಲ್ಬಹುದು, ಆರ್ಥಿಕವಾಗಿ ಹೇಗೆ ನಿಲ್ಬಹುದು, ಅದು ಹಳೆ ಕಲಾನ ಈಗ ಯೂಸ್ ಮಾಡಿಕೊಂಡು ಯಾವ ಥರ ಟ್ರೆಂಡಿಯಾಗಿ ನಾವು ಫ್ಯಾಷನ್ ಇದ್ರಲ್ಲಿ ಅದನ್ನ ತರಬಹುದು ಅಂತೇಳಿ ಅದು ಅನುಭವನೂ ಆಗ್ತಾ ಇದೆ. ಅದು ನಾವು ಮಾಡ್ತಾನೂ ಇದ್ದೀವಿ. ಅದೇ ಥರ ಎಲ್ಲರೂ ನಮ್ದು ಕಲೆಯನ್ನು ಒಪ್ಕೋತಾ ಇದ್ದಾರೆ. ಅಂದ್ರೆ ಒಂದು ಸೃಜನಶೀಲತೆಯನ್ನ ಒಂದು ಆದಾಯವಾಗಿ ತಾವು ಮಾರ್ಪಡಿಸಿದ್ರಿ. ಎಸ್, ಯಾಕಂತಂದ್ರೆ ಮೊದಲು ಬರೋದನ್ನ ಆದಾಯ. ಕಲೆ ಅಂತ ಹೇಳಿ ನೀವು ಇದು ಮಾಡಿದಾಗ ನೀವು ಇದರಲ್ಲಿ ನೀವು ಎಷ್ಟು ಗಳಿಸ್ಬೋದು ಅಂತ ಹೇಳಿ ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗ್ತದೆ. ಆದ್ರೆ ನೀವು ಇದನ್ನ ಎಷ್ಟು ಅದನ್ನ ಹಚ್ಕೊಂಡು ಅದರಲ್ಲಿ ಇಳಿತೀರಾ, ಯಾವ ತರ ನಿಮ್ ಕೆಲಸವನ್ನು ಮಾಡ್ತೀರಾ, ಅದ್ರ ದುಪ್ಪಟ್ಟು ನೀವು ಆರ್ಥಿಕವಾಗಿ ನಿಲ್ತೀರಾ. ಅದಕ್ಕೆ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ಈಗ ಅದಕ್ಕೆ ಕಾರ್ನರ್ ಆಗಿದಾರ. ಅದಕ್ಕೆ ಈಗ ಹೆಮ್ಮೆ ಆಗ್ತದ. ಅದಕ್ಕೆ ನಾವು ಪ್ರೌಡ್ ಫೀಲ್ ಆಗಿ ನಾನು ಒಪ್ಕೋತೀನಿ. ಈ ಕಲೆ ನಿಮ್ಗೆ ಎಲ್ಲೆನ್ನೋ ಆರ್ಥಿಕವಾಗಿ ನಿಲ್ಲಿಸದೇ ಇರುವಂತ ಪೊಸಿಷನ್ ಅನ್ನ ಅದು ತಂದು ಕೊಡ್ತದ ಅಂತ ಹೇಳಿ. ಈ ಒಂದು ತಮ್ಮಲ್ಲಿ ಕಲಿತಂತಹ ಅಥವಾ ಕಲಿಯುವ ಮಹಿಳೆಯರಲ್ಲಿ ತಾವು ಕಂಡಂತಹ ಒಂದು ದೊಡ್ಡ ಬದಲಾವಣೆ ಏನು ಅಂತ, ಅವರ ಆತ್ಮವಿಶ್ವಾಸದಲ್ಲಾಗಿರ್ಬೋದು ಅಥವಾ ಅವರ ಒಂದು ಕೌಶಲ್ಯ ಕಲಿಯಲ್ಲಾಗಿರ್ಬೋದು? ಬಹಳ ಇದೆ ರೀ. ಯಾಕೆ ಅಂತಂದ್ರ ಒಂದು ಹೆಣ್ಣು ಮಗಳು, ನಾನು ನಿಮ್ಗೆ ಹೇಳಿರೋ ಪ್ರಕಾರ, ಒಂದು ಮನಸ್ಸಿನಲ್ಲಿ ನಾವು ನನ್ನಲ್ಲಿ ಕಡಿಮೆ ಇದೆ ಅಂತ ಹೇಳಿ ಇಟ್ಕೊಂಡ್ಲು ಅಂತಂದ್ರೆ ಎದ್ರನಲ್ಲೇನೋ ಕೆಲಸ ಮಾಡೋದ್ರಲ್ಲಿ ಅವಳಿಗೆ ಆಸಕ್ತಿನೇ ಉಳಿಯೋದಿಲ್ಲ. ಅವಾಗ ನನ್ನಲ್ಲಿ ಬರುವಂತ ಸ್ಟೂಡೆಂಟ್ಸ್ ಏನ್ ಬಂದ್ರು, ಫಸ್ಟಿಗೆ ಒಂದು ಹೆಣ್ಮಗಳು ಬಂದ್ರು, ಅವರು ಪಾಪ ಅಳಕ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದ್ಮೇಲೆ ನನಗೆ ಕಿವಿ ಕೇಳಿಸಲ್ರಿ, ಅದ್ರ ಸಲುವಾಗಿ ನನಗೆ ಯಾರೂ ವ್ಯಾಲ್ಯೂ ಕೊಡ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನನಗೆ ಈ ಕಲೆನಲ್ಲಿ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಅದನ್ನ ಮನಸ್ಸಿನಲ್ಲಿ ಇರೋದನ್ನ ನೀವು ತೆಗೀರಿ ಅಂತೇಳಿ. ಅವರು 6 ತಿಂಗಳದ್ದು ನಮ್ಮಲ್ಲಿ ಸ್ಟಿಚಿಂಗ್ ಕೋರ್ಸನ್ನು ಮಾಡಿದ್ರೆ ಅವ್ರು ಇಷ್ಟು ಕೆಪಬಲ್ ಆಗಿಬಿಟ್ಟಾರೆ. ಹೆಮ್ಮೆಯಿಂದ ಹೇಳ್ತಾರೆ, ಈಗ ಮೇಡಮ್ ನನಗೆ ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ಇದನ್ನು ಮಾಡ್ತಾರೆ, ನಾನೀಗ ನನ್ನ ಇನ್ಕಮ್ ಸ್ಟಾರ್ಟ್ ಮಾಡೀನಿ, ನಾನು ಇಷ್ಟು ಇದನ್ನ ಮೊದಲೇ ಸಲ ಅವಳು ಬಂದಾಗ ಯಾವ ಥರ ಆಳ್ತಿದ್ಲು, ಈಗ ಬಂದು ನನಗೆ ಬಟ್ಟೆ ಆಗಿ ಯಾವ ಥರ ಆದಾಳ ಅನ್ನೋದು ಅದನ್ನು ನನ್ನ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ನಲ್ಲಿ ನಾನು ಕರ್ಕೊಂಡು. ಇದು ಒಂದಾದರೆ ಬೇಕಾದಷ್ಟು ಇದೆ ರೀ, ಬೇಕಾದಷ್ಟು ನಾನು ಉದಾಹರಣೆಗಳನ್ನ ಕೊಡ್ಬೋದು. ಇನ್ನೊಬ್ರು ಬಂದಿದ್ರು, ಡಬಲ್ ಡಿಗ್ರಿ ಆದವರು. ಅವರಿಗೆ ಮನೆಯಲ್ಲಿ ಈಗ ಮದುವೆ ಆದ್ಮ್ಯಾಗ ಜವಾಬ್ದಾರಿ ಅಂತ ಬಂದಾಗ ನಿಮಗೆ ಜಾಬ್ ಮಾಡೋದಕ್ಕೆ ಅಪರ್ಚುನಿಟಿ ಸಿಗಲ್ಲ. ಆದ್ರೆ ಇದೇ ಒಂದು ಆರ್ಟ್ ಇದ್ರೆ ನೀವು ಇದನ್ನ ಮಾಡ್ಕೊಂತ ನಿಮ್ಮ ಟೈಮ್ ಪಾಸ್ ಆಗಿರ್ಬೋದು, ನಿಮ್ದೊಂದು ಆರ್ಥಿಕವಾಗಿ ಆಗಿರ್ಬೋದು, ನಿಮ್ಮ ಮೆಂಟಲಿ ಸ್ಟ್ರೆಸ್ ಇರ್ಬೋದು, ಅದೆಲ್ಲ ಕಳೀತದ. ಇದು ಅನುಭವದ ಮಾತು. ಅವ್ರ ಪಾಪ ಹೆಣ್ಮಗಳು ಬಂದು, ಮೇಡಮ್ ನಾನು ಮನೆಯಲ್ಲಿ ಇರ್ತೀನಿ, ಆಜು ಬಾಜುದಾರ ಜಾಬಿಗೆ ಹೋಗ್ತಾರ, ಅವ್ರ ಮಕ್ಕಳು ನನ್ನ ಕಡೆ ತಂದು ಕೊಡ್ತಾರ, ನಾನು ಅದನ್ನ ನೋಡ್ಕೊಳ್ಳೋದಂದ್ರೆ ನನಗೆ ಬಹಳ ತ್ರಾಸ, ಇಷ್ಟು ಡಿಪ್ರೆಸ್ ಅಂದ್ರೆ ಆ ಥರ ಅವರು ಹೆಣ್ಮಗಳು ಇದನ್ನಾಗ್ಬಿಟ್ಟಿದ್ರು. ಅವ್ರಿಗೊಂದು ಧೈರ್ಯ ತುಂಬಿದೆ. ಇಲ್ಲ ನೀವು ಅಂದ್ರೆ ಅವ್ರಿಗೆ ಇದು ಆರ್ಟ್ ಮ್ಯಾಗೆ ಆಸಕ್ತಿ ಇತ್ತು, ಬರೋಕ್ಕಾಗ್ತಿದ್ದಿಲ್ಲ, ನಾನು ಅದರಿಂದನೂ ಹೊರಬೇಕು, ನಾನು ಕಲೆನೂ ಕಲಿಬೇಕಂತ ಹೇಳಿ ಬಂದ್ರಲ್ಲ, ಅವ್ರಿಗೊಂದು ಸಪೋರ್ಟಿವ್ ಆಗಿ ನಮ್ದು ಅಂಜನ್ ಸ್ಕಿಲ್ ನಿಂತಿತ್ತು. ಇಲ್ಲ ನೀವು ಮಾಡ್ಬೋದು, ಹೀಗೆ ಮಾಡಿ ಅಂತ ಹೇಳಿ ಅವ್ರಿಗೊಂದು ಟೈಮ್ ಹಾಕಿ ಕೊಟ್ವಿ. ಈಗ ಅವ್ರ ಹೆಣ್ಮಗಳ ಇಷ್ಟು ಫಸ್ಟ್ ಕ್ಲಾಸ್ ಆಗಿ ಡ್ರೆಸ್ ಮಾಡ್ತಾ ಇದಾರೆ. ಆ ಡ್ರೆಸ್ ಮಾಡೋದ್ರಲ್ಲೇ ಅವ್ರನ್ನ ಖುಷಿ ಕಂಡಿದ್ದನ್ನ ನೋಡಿ ನಮಗೊಳ್ಳೆ ಪ್ರೌಡ್ ಫೀಲ್ ಆಗ್ತದೆ. ಇಂಥ ಜನರ ನಾನು ಈ ಕಲೆ ಇರುವಂತದ್ದು ಅದನ್ನ ಬದಲಾವಣೆ ಮಾಡ್ತದ ಅನ್ನೋದು ಈ ಆರ್ಟ್ ನಲ್ಲಿ ಅದ. ಕೌಶಲ್ಯದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಇದು ಬರೀ ನಿಮಗೆ ನಾನು ಕೊಟ್ಟಿರೋದು 2 ಉದಾಹರಣೆ. ಇಂಥವು ಬೇಕಾದಷ್ಟು ಇದಾವ. ಬಂದ ಮ್ಯಾಗ ಅವರು ಮನೆಯಲ್ಲಿರುವಂತ ಜವಾಬ್ದಾರಿ ಇತರದಿಂದ ಅವರು ಇಷ್ಟು ಒದರಾಡೋದು. ಯಾಕಂದ್ರೆ ಈಗಂತೂ ಎಲ್ಲರಲ್ಲಿ ಫೋನ್ ಅದ, ಫೋನ್ ನಲ್ಲಿ ಬರುವಂತ ಕಾಲ್ಸ್ ಅನ್ನ ನಾವು ಕೇಳ್ತೀವಿ, ನೋಡ್ತೀವಿ, ಯಾವ ತರ ಅವ್ರು ಇದ್ ಮಾಡ್ತಿರ್ತಾರ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ನಾವೇನ್ ಹೇಳ್ತೀವಿ, ನಿಮ್ದು ಏನ ಇದ್ರೂ ಅದನ್ನಲ್ಲೇ ಬಿಟ್ಟಾಕಿ ಇಲ್ಲಿ ಬರ್ರಿ, ಇಲ್ಲಿ ಇರುವಂತ ವಾತಾವರಣದಲ್ಲಿ ನಿಮಗ್ ಮೆಂಟಲಿ ಸ್ಟ್ರೆಸ್ ಏನದ ಅದು ನೀವು ಕಳ್ಕೊತೀರಿ. ಈ ಆತ್ಮವಿಶ್ವಾಸವನ್ನ ನೀವು ಹಾಕೊಂಡು ಈ ಕಲೆಯನ್ನ ಮುಂದುವರಿಸ್ಕೊಂತ ಹೋದ್ರೆ ನಿಮ್ಮ ಇದು ಒಂದು ಈ ಕಲೆಯಲ್ಲಿ ತಾಳ್ಮೆಯನ್ನು ಹೇಳಲ್ಲ, ಇದು ನಮ್ಮ ಲೈಫಿಗೆನೆ ಒಂದು ತಾಳ್ಮೆಯನ್ನು ಹೇಳ್ತದ. ಪ್ರಾಬ್ಲಮ್ಸ್ ಬಂದಿರೋದು ಡಿಸಿಷನ್ ಹೆಂಗೆ ತಗೋಬೇಕು ಅಂತೇಳಿ. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ತಾಳ್ಮೆ ರೀ. ನೀವು ತಾಳ್ಮೆನೇ ಇರಲಿಲ್ಲ ಅಂದ್ರೆ ಮಾಡ್ತೀರೇನ. ಆದ್ರೆ ತಾಳ್ಮೆ ಯಾವ್ದು ಕಲಿಸಿಕೊಡ್ತದ ಅಂದ್ರೆ ನಮ್ಮ ಆರ್ಟ್ ಕಲಿಸಿಕೊಡ್ತದೆ. ಇದಂತೂ 100%. ಇವು ನನ್ನ ನೋಡ್ತಾ ಇರೋದು, ನಾನು ಅನುಭವಿಸಿರೋದು. ನನ್ಗೀಗ ಸ್ಟೂಡೆಂಟ್ಸ್ ಅನ್ನ ಹೇಳ್ತಾರೆ, ಮೇಡಮ್ ನೀವು ಇಷ್ಟೆಲ್ಲ ಇನ್ನೂ ತಲೆಯಲ್ಲಿ ಇಟ್ಕೊಂಡಿರಿ, ಹೆಂಗೆ ಹೇಳ್ತೀರಿ ಅಂತ ಹೇಳಿ, ಹೆಂಗೆ ಮಾಡ್ತೀರಿ ಅಂತ ಹೇಳಿ. ಅದೇ ಇರೋದು ಏನು ಅಂತಂದ್ರೆ ಅಲ್ಲೇ ತಾಳ್ಮೆ ಇರೋದು, ಅದೇ ಮೇನ್ ಇಂಪಾರ್ಟೆಂಟ್ ನಮ್ದು. ಅದಕ್ಕೆ ಇದು ಈ ಕಲೆ ಇದೆ ಅಲ್ರಿ, ಎಲ್ಲನೂ ಕಲಿಸ್ತದ. ಜೀವನ ಹೇಗೆ ನಡೆಸ್ಬೇಕಂತ ಕಲಿಸ್ತದ, ಯಾವ ಥರ ಇರಬೇಕು ಅಂತ ಕಲಿಸ್ತದ, ಡಿಸಿಪ್ಲಿನ್ ಕಲಿಸ್ತದ, ಟೈಮ್ ಮೇಂಟೆನೆನ್ಸ್ ಕಲಿಸ್ತದ. ಯಾಕಂದ್ರೆ ನಮ್ದು ವಾತಾವರಣ ಅಂಜನ್ ಸ್ಕಿಲ್ ಸೆಂಟರ್ ಅದೇ ವಾತಾವರಣದಲ್ಲಿ ಇರೋದು. ಅವ್ರು ಬರ್ಬೇಕಾದ್ರೆ ಒಂದು ಪಾದರಕ್ಷೆಗಳನ್ನ ಹಿಡ್ಕೊಂಡು ನಾವು ನೀಟಾಗಿ ಇಟ್ಕೊಂತ ಬರ್ರಿ ಅನ್ನೋದು, ಅಲ್ಲಿಂದ ಅವ್ರದ್ದು ಡಿಸಿಪ್ಲಿನ್ ಅನ್ನೋದು ಸ್ಟಾರ್ಟ್ ಆಗಿಬಿಡ್ತದೆ. ಬರ್ತಾರ, ಬಂದು ತಮ್ದು ಏನ್ ಕೆಲಸ ಇರ್ತದ, ಯಾವ ಟೈಮ್ನಲ್ಲಿ ಮಾಡ್ಬೇಕಾಗ್ತದ ಅಷ್ಟು ಮಾಡ್ಕೋತಾರ, ಹೋಗ್ತಾರ. ಮಹಿಳೆಯರು ಭಾಳ ಈಗ ನಾವು ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀವಿ, ಎಷ್ಟು ಚೇಂಜ್ ಹೆಣ್ಮಕ್ಳನಲ್ಲಿ
ಚೇಂಜ್ ಆಗಿಬಿಟ್ಟಿದೆ ಅಂತಂದ್ರೆ ಇದಕ್ಕೆ ಎಷ್ಟು ಆಸಕ್ತಿ. ರಾತ್ರಿ ನಿದ್ದಿನೇ ಮಾಡಲ್ರಿ ಮೇಡಮ್, ನಾವು ಅದನ್ನು ವರ್ಕ್ ಹಾಕ್ತಾ ಇದ್ರಿ ಅಂತಾರ. ಎಲ್ಲ ಕೆಲಸಗಳನ್ನ ಲಘು ಮಾಡ್ತಾರ, ವರ್ಕಿಗೆ ಕೂಡಿರ್ತಾರ, ಮರ್ದಿವ್ಸ ತಂದು ತೋರಿಸ್ತಾರೆ ಮೇಡಮ್ ನಾನು ಹಿಂಗೆ ಮಾಡಿದ್ದೀನಿ. ಈ ಥರ ಚೇಂಜಸ್ ಆಗಿರೋದು ನಮಗೆ ಬಹಳ ಹೆಮ್ಮೆ ಆಗ್ತದೆ. ಅಟ್ಲೀಸ್ಟ್ ನಾವು ಒಂದು ದೊಡ್ಡದು ಏನು ಮಾಡ್ತಾ ಇಲ್ಲ, ಚಿಕ್ಕ ಸಹಾಯವನ್ನ ಮಹಿಳೆಯರಿಗೆ ಅದನ್ನು ಕೊಟ್ಟು ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ನೀವು ನಿಲ್ಲಬೇಕು ಈ ಕಲೆಯಿಂದ ಅನ್ನೋದನ್ನ ನಾವು ಜನರಿಗೆ ಅದನ್ನ ಕೊಡ್ತಾ ಇದೀವಲ್ಲ, ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಖಂಡಿತ ಮೇಡಮ್. ಅಂದ್ರೆ ಅವರು ಕೌಶಲ್ಯದ ಜೊತೆಗೆ ಆತ್ಮವಿಶ್ವಾಸದಿಂದ ಅವ್ರು ಬದುಕಿದ್ರೆ ತಮಗೆ ಅದೊಂದು ಆತ್ಮ ತೃಪ್ತಿ. ಆಮೇಲೆ ಏನೇ ಪ್ರಾಬ್ಲಮ್ ಬಂದ್ರೂ ನಾನು ನಿಂತು ಸಾಧಿಸ್ತೀನಿ, ಅದನ್ನ ನಾನು ಸಾಲ್ವ್ ಮಾಡ್ಕೋತೀನಿ ಅನ್ನೋದು ಆತ್ಮವಿಶ್ವಾಸ ಅವರಲ್ಲಿ ಬರ್ತದಲ್ರಿ. ಗಂಡನ್ಕಿಂತ ಹೆಣ್ಣು ಮಕ್ಕಳಲ್ಲಿ ಅದಿದ್ರೆ ನಿಮ್ದು ಲೈಫೇ ಚೇಂಜ್ ಆಗ್ಬಿಡ್ತದ. ಅದು ನಾನು ಅವರಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನಾವು ಎಷ್ಟು ಸೇವಾ ಮಾಡಿದ್ರೂ, ಅವ್ರಿಗೆ ಎಷ್ಟೇ ಕಲಿಸಿದ್ರೂ, ಕಲಿಕೆ ಅನ್ನೋದು ಒಂದು ಸೈಟ್ ಇದ್ರೂ ಅವರ ಜೀವನ ಸುಧಾರಣೆ ಆಗ್ತಾ ಇದೆಯಲ್ಲ, ಅದಕ್ಕೆ ಬಹಳ ಹೆಮ್ಮೆ ಆಗ್ತದೆ ನಮಗೆ. ಖಂಡಿತ ಮೇಡಮ್. ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. KLE ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ನಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ, ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು KLE ವೇಣುಧ್ವನಿ KLE ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅವ್ರ ಜೊತೆ ಒಂದು ಸೇರ್ಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ನಮ್ಮ ಇಂದಿನ ವಿಶೇಷ ಅತಿಥಿಗಳು ಶ್ರೀಮತಿ ವೀಣಾ ಗಿರೀಶ್ ಜಿಗಜಿನ್ನಿ ಅವರು. ಮೇಡಮ್, ತಾವೊಂದು ಅರ್ನ್ ವೈಲ್ ಯು ಲರ್ನ್ ಅನ್ನೋ ಒಂದು ವಾಕ್ಯವನ್ನ ನಂಬ್ತೀರಾ, ಅದು ಮಹಿಳೆಯರಿಗೆ ಹೇಗೆ ಸಹಾಯ ಆಗುತ್ತೆ ಅಂತ? ಹೇಗೆ ಅಂತಂದರೆ, ಅವ್ರಿಗೆ ಮೊದಲು ಅಡ್ಮಿಷನ್ಗೆ ಬಂದಾಗ ನಮ್ಮದು ಫೀಸ್, ಯಾಕಂದರೆ ನಾನು ಇದು ಪ್ರೈವೇಟನ್ನು ಆಗಿರ್ಬೋದು ಗೌರ್ಮೆಂಟನ್ನು ನಾನು ಎಲ್ಲ ಕಂಡಕ್ಟ್ ಮಾಡ್ತೀನಿ. ಯಾಕಂತಂದರೆ ಫಸ್ಟ್ ಸ್ಟಾರ್ಟಿಂಗು ನಾವು ಫ್ರೀ ಆಗಿ ಕೊಡೋದ್ರಿಂದ ಅದಕ್ಕೆ ವ್ಯಾಲ್ಯೂಬಲ್ ಅನ್ನೋದು ಗುರ್ತಾಯಿತು. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಅದಕ್ಕೊಂದು ಚಾರ್ಜಸ್ ಅಂತ ಹೇಳಿ ಇಟ್ಟಾಗ ಅವರು ಬಂದ ಮೇಲೆ ನಮ್ಗೆ ಕೇಳೋ ಕ್ವಶನ್ಸನ್ನೇ ಅದು, ಇಷ್ಟು ಅಮೌಂಟು ಇಷ್ಟಿದು ಅಂತ. ಅದಕ್ಕೆ ಅವಾಗ ನಾವು ಅವರಿಗೆ ಒಂದು ಧೈರ್ಯವನ್ನು ಏನು ಕೊಡ್ತೀವಿ ಅಂತಂದ್ರೆ, ನೀವು ಇಲ್ಲಿ ಜಾಯಿನ್ ಆದ್ಮ್ಯಾಗ ನಾವು ಒಂದು ಸ್ವಲ್ಪ ದಿವಸ ಆದ್ಮ್ಯಾಗ ನಿಮ್ಗೆ ಆ ಥರ ನಾವು ಫಿನಿಶಿಂಗ್ ಆಗಿರ್ಬೋದು ಒಂದು ಟೈಮ್ಸ್ ಎಲ್ಲಾನು ಕಲಿಸ್ಕೊಡ್ತೀವಿ. ಅವಾಗ ನಾವು ಹೇಳ್ತೀವಿ, ನೀವು
ಕಲಿತನ ನೀವು ನಿಮ್ಮ ಗಳಿಕೆನೂ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಅಂಥವನ್ನ ಬೇಕಾದಷ್ಟು ಅವರಿಗೆ ಟ್ರೈನಿಂಗು ಕೊಡ್ತೀವಿ. ಆಮೇಲೆ ಅದ್ರ ಬಗ್ಗೆ ದಾರಿನೂ ತೋರಿಸ್ಕೊಡ್ತೀವಿ. ಅವಾಗ ಗುರ್ತಾಗ್ತದ ಅವ್ರು. ಇಲ್ಲಾಂದ್ರೆ ಯಾರಿಗೂ ಗುರ್ತಾಗಲ್ರಿ. ಕಲಿಯೋದ ಹೌದಂದ್ರೆ ಇಲ್ಲ, ಕಲಿಕೆದಿಂದ ನೀವು ಯಾವ ತರ ಬಿಸ್ನೆಸ್ ಮಾಡಬೇಕು, ನೀವು ಬಿಸ್ನೆಸ್ ಅಂತ ಹೇಳಿದಾಗ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಅವನ್ನೆಲ್ಲ ಅವ್ರಿಗೆ ನಾವು ತಿಳುವಳಿಕೆಯನ್ನು ಕೊಡ್ತೀವಿ. ಯಾವ ತರ ನೀವು ಮಾರ್ಕೆಟ್ ಮಾಡಬಹುದು. ನಾವು ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿಗೆಲ್ಲ ನಾವು ಟೈಪ್ ಆಗಿದ್ದೀವಿ. ಯಾಕಂದ್ರೆ ಯಾವುದೇ ಒಂದು ಹೆಣ್ಮಗಳು ಏನೋ ಮಾಡ್ತಿದೆ ಅಂತಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅವ್ರಿಗೆ ಸ್ಟಾರ್ಟಿಂಗ್ ದಿಂದಾನೆ ಅದನ್ನ ಟ್ರೈನಿಂಗ್ ಕೊಟ್ಕೊಂತ ಹೋಗ್ತೀವಿ. ಯಾವ ತರ ಅಂತಂದ್ರೆ ಇಲ್ಲಿ ಅವರು ಕೆಲಸ ಕಲಿತಾನೆ ಒಂದು 2-3 ತಿಂಗಳು ಮಿನಿಮಮ್ ಒಂದು 3 ತಿಂಗಳ ಕಲಿತಾದ್ಮೇಲೆ ಹೊರಗಿನ ಆರ್ಡರ್ಸ್ ತಗೊಳಕ್ ಹೇಳ್ತೀವಿ. ಅದು ಹೊರಗಿನ ಆರ್ಡರ್ಸ್ ತಗೊಂಡಾಗ ಅವ್ರಿಗೆ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗ್ತದ. ನಾವು ತಗೋಬಹುದಾ, ನನ್ನ ಹೊರಗಿನೂ ನಾನು ಮಾಡಿಕೊಡ್ಬಹುದು ಅಂತ ಹೇಳಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಹೊರಗಿನೂ ತಂದು ಈ ಕಲಿತಾ ಅವರು ತಮ್ಮ ಉದ್ಯೋಗನೂ ಸ್ಟಾರ್ಟ್ ಮಾಡಿದಾರ್ರಿ. ಈಗ ಎಷ್ಟೋ ಜನ ಈಗ ಹೊರಗಿನೂ ತಂದು ಸ್ಟಿಚಿಂಗ್ ಮಾಡ್ತಾರೆ. ಈಗ ಮೊನ್ನೆ ನಾವು ಕುಶನ್ ಅಂತ ಹೇಳಿದಾಗ ಅದೇ ಅಲ್ಲಿ ಆರ್ಡರ್ಸ್ ಅನ್ನು ಬಂದ್ಬಿಟ್ಟಿದ್ದಾವೆ. ಅವ್ರು ಬಂದು ಹೇಳ್ತಾರೆ, ಮೇಡಮ್ ಆರ್ಡರ್ಸ್ ಬಂದ್ಬಿಟ್ಟು ನಮಗೆ ಅಂತ ಹೇಳಿ ಅವಾಗ ಖುಷಿ ಆಗ್ತದೆ. ಈ ತರ ಅವ್ರ ಕಲಿತನ ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಬಿಟ್ಟಾರ. ಅವ್ರಿಗೆ ಇನ್ನೂ ಒಂದು ನಾವು ಅಪರ್ಚುನಿಟಿ ಏನು ಕೊಟ್ಟಿವಿ ಅಂತಂದ್ರೆ, ನಾವು ಕಲಿಸಿರುವಂತ ಆರ್ಟ್ ನಿಮ್ಗೆ ಯಾವ್ದಾದ್ರೂ ಇಷ್ಟ ಇದ್ರೆ ಅದನ್ನ ಟ್ರೈನ್ ಮಾಡಿ ನಾನು ಕೆಲಸ ಕೊಡ್ತೀನಿ. ಅವ್ರು ನಮ್ಮಲ್ಲಿ ಒಂದಷ್ಟು ಪ್ರೊಡಕ್ಷನ್ ನಾವು ಹೊರಗೆ ತೆಗಿತಾ ಇದೀವಲ್ಲ, ಅದನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ಒಂದು ಕೆಲಸನನ್ನು ಅಂತೇಳಿ ನಾವು ಒಂದು ದಾರಿನೂ ತೋರಿಸ್ತದೆ. ಅದೇ ತರ ಬೇರೆ ಬೇರೆ ಕಂಪ್ನಿಯವರನ್ನು ನಮ್ಮಲ್ಲಿ ನಿಮ್ಮಲ್ಲಿ ಸ್ಟಿಚಿಂಗ್ದವ್ರು ಯಾರೇ ಇದ್ರೂ ನಮ್ಮ ಕಂಪ್ನಿನಲ್ಲಿ ಮಾಡ್ಬೋದು ಅಂತ ಹೇಳಿ ಅದು ನಮಗೆ ಒಂದು ದಾರಿ ಸಿಗ್ತಾ ಇದೆ. ಅಲ್ಲೇನೂ ನಾವು ಈಗ ಕಳಿಸಿರುವಂತ ಉದಾಹರಣೆಗಳನ್ನು ಇದಾವೆ. ಖಂಡಿತ ಮೇಡಮ್, ಈಗ ತಮ್ಮ ಸಂಸ್ಥೆಯಿಂದ ಒಂದು ಯಶಸ್ವಿಯಾಗಿ ತರಬೇತಿಯನ್ನು ಹೊಂದಿ ಒಂದು ಯಶಸ್ವಿಯಾದ ಮಹಿಳೆಯರೇ ಯಶೋಗಾದೆಯನ್ನ ನಮ್ಮೊಂದಿಗೆ ಹಂಚ್ಕೊಳ್ಬಹುದಾ? ಹೌದು, ಬಹಳ ಜನ ಇದ್ದಾರೆ. ಅದರಲ್ಲಿ ಒಂದಿಬ್ಬರದ್ದು ನಾನು ಹೇಳ್ತೀನಿ. ಲಾಸ್ಟ್ ನಾನು ಒಂದು ಫಸ್ಟ್ ಮತ್ತು ಸೆಕೆಂಡ್ ಬ್ಯಾಚನ್ನು ಪಾಸ್ಔಟ್ ಆದ್ಮ್ಯಾಗ ಕಿತ್ತೂರಿನಿಂದ ಒಂದು ಹುಡುಗಿ ಬರ್ತಾ ಇದ್ಲು. ಅವಳು ಇದೇ ತರ ಮಾಡ್ತಾ ಕಲಿತಾನ ಉದ್ಯೋಗನು ತಮ್ದು ಏನ್ ಹೊರಗಿನಾರ್ದ ಮನೆಗಿನಾರ್ದಾಗಿರ್ಬೋದು ಹೊರಗಿಂದಾಗಿರ್ಬೋದು ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ಲು. ಅವಳು ಈಗ ಕಿತ್ತೂರಿಗೆ ತಂದೆ ಆದಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿದಾಳ. ಖುಷಿ ಆಗ್ತದ. ಅದಕ್ಕೆ ಓಪನಿಂಗ್ ಟೈಮ್ದಾಗ ನಂಗೆ ಕರೆದಾಗ ಅವಳಷ್ಟು ಮಾಡಿರೋದು ಒಂದು ಹೆಮ್ಮೆ ನನಗೆ. ಆಯ್ತಲ್ಲ, ಒಬ್ಬರು ಸುಧಾರಣೆ ಆದ್ರೆ ಎಷ್ಟೋ ಜನ ಸುಧಾರಣೆ ಆದಂಗೆ ಅಂತ ಹೇಳಿ ಅಲ್ಲಿ ಈಗ ಅವಳು ಸ್ಟಾರ್ಟ್ ಮಾಡಿ ತಿಂಗಳ ಏನಿಲ್ಲ ಅಂತಂದ್ರೂ ಅವಳು ಎಲ್ಲ ಇದನ್ನ ತೆಗೆದು ಖರ್ಚು ತೆಗೆದು 30-40 ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾಳ. ಅಲ್ಲಿ ಕೆಲಸ ಕೊಟ್ಟಿದ್ದಾಳ, ಎಷ್ಟೋ ಜನಕ್ಕೆ ಕಲಿಸ್ತಾ ಇದ್ದಾಳ. ಇಂಥ ಜನ ಬಹಳಷ್ಟು ಇದಾರ. ಬುಟಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರ, ಮನ್ಯಾಗ ಕುತ್ಕೊಂಡು ಕೆಲಸ ಮಾಡಿ ಗಳಿಸ್ತಾ ಇದ್ದಾರ. ಅವ್ರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಹೋದಂತ ಸ್ಟೂಡೆಂಟ್ಸು ಖಾಲಿನೇ ಯಾರು ಕೂತಿಲ್ಲ. ಎಲ್ಲರೂ ತಮ್ಮ ಕೆಲಸದಲ್ಲಿ ಹತ್ತಿದಾರ. ಕಾಲ್ ಮಾಡ್ತಾರ, ಮೆಸೇಜ್ ಮಾಡ್ತಾರ, ಮೇಡಮ್ ನಾನು ಇದ್ ಮಾಡೀನಿ. ಆಮೇಲೆ ಡಿಸೈನ್ಸ್ ಕಳಿಸ್ತಾರ, ಮೇಡಮ್ ಇದಕ್ಕೆ ಎಷ್ಟು ಅಮೌಂಟ್ ಹಾಕ್ಬೇಕಂತೇಳಿ. ಖುಷಿ ಆಗ್ತದ. ನೀವು ಫೀಸ್ ನೋಡೋದಕ್ಕಿಂತ ಫೀಸನ್ನ ಹೆಂಗ್ ಅದನ್ನ ತೆಗಿಬೇಕು ಅನ್ನೋದನ್ನು ವಿಚಾರ ಮಾಡ್ತಾರಲ್ಲ, ಅದು ತಲೆಯಲ್ಲಿ ಎಲ್ರಿಗೂ ಇರುವುದಿಲ್ಲ. ಬಂದ ಟೈಮ್ದಾಗ ನಾವು ಅದನ್ನೆಲ್ಲ ಗೈಡೆನ್ಸ್ ಮಾಡಿ ಆ ಥರ ದಾರಿಗಳದಾವ, ನೀವು ಆ ದಾರಿ ಹಿಡ್ಕೊಂಡು ಹೋಗ್ರಿ ಅಂತ ನಾವು ಗೈಡೆನ್ಸ್ ಮಾಡಿದ್ದು ಅವ್ರು ಇಟ್ಕೊಂಡು ತಮ್ದು ಬೇಕಾದಷ್ಟು ಈಗ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಾರ್ರಿ. ಮೇಡಮ್, ಈ ಒಂದು ಆರ್ಥಿಕ ಸ್ವಾವಲಂಬನೆ ಅನ್ನೋದು ಮಹಿಳೆಯರ ಜೀವನದಲ್ಲಿ ಯಾವ ಒಂದು ರೀತಿಯ ಬದಲಾವಣೆಗಳನ್ನ ತರಬಹುದು ಅಂತ? ಬಹಳ ಬದಲಾವಣೆ ತರ್ತದ. ಮೊದ್ಲು ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಬೇಕು. ಅದಕ್ಕೆ ನಾನು ಫಸ್ಟ್ ಹೇಳೋದು, ಮೊದಲು ಸ್ವಂತ ರೆಸ್ಪೆಕ್ಟ್ ಕೊಟ್ಕೋಬೇಕು. ನನ್ನಲ್ಲಿ ಅದ, ನಾನು ಮಾಡಬಲ್ಲೆ ಅನ್ನೋದು ನಿಮ್ಮಲ್ಲಿ ಮೊದಲು ಬಂದಾಗ ನೀವ್ ಯಾವ ತರ ಮುಂದೆ ಹೋಗ್ತೀರಿ, ಅವಾಗ ನಿಮ್ಮ ಜನ ಅಲ್ಲ, ಜನನು ನಿಮ್ ಹಿಂದ್ ಬರ್ತಾರ, ಮನೆಯವರು ನಿಮ್ ಹಿಂದ್ ಬರ್ತಾರ. ಅದು 100%. ಯಾಕಂತಂದ್ರ ನೀವ್ ಎಷ್ಟೇ ಮನೆ ಕೆಲಸ ಮಾಡ್ರಿ, ನೀವು ಆರ್ಥಿಕವಾಗಿ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಏನು ವ್ಯಾಲ್ಯೂ ಇರೋದಿಲ್ಲ. ನಾವು ಹೊರಗೆ ಬಂದು ಹೊರಗೆ ಜಾಬ್ ಮಾಡಿ ನಾವು ಏನು ಮಾಡ್ತೀವಿ ಅಂತ ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಇದ್ಕೊಂಡಂತ ಹೆಣ್ಮಗಳು ಜವಾಬ್ದಾರಿಯನ್ನು ಹೊತ್ತು ಅದಕ್ಕಿಂತ ಹೆಚ್ಚು ಮಾಡ್ತಾಳ. ಅದಕ್ಕೆ ವ್ಯಾಲ್ಯೂ ಇರಲ್ಲ, ಬೆಲೆ ಇರಲ್ಲ ಅದಕ್ಕೆ. ಹೌದಲ್ಲ, ಮನೆಯಾಗಿರ್ತಾಳ, ಮಾಡ್ತಾಳ. ಆದ್ರೆ ನೀವು ಯಾವಾಗ ಇವನ್ನೆಲ್ಲ ಹೊತ್ತು ನೀವು ನಂದೇನಾದ್ರೂ ನಂದು ಹೆಸರು ಬೇಕು, ನಾನು ಆರ್ಥಿಕವಾಗಿ ನಿಲ್ಬೇಕು ಅಂತ ಹೇಳಿ ನೀವು ಮನಸ್ಸು ಮಾಡಿದಾಗ ಅವಾಗ ನಿಮಗೆ ಸಿಗುವಂತ ಗೌರವನ ಬೇರೆ, ಅದು ಸಿಗೋದಂತ ಗೌರವ ಬೇರೆ. ಅದಕ್ಕೆ ನಿಮ್ಗೆ ಎಲ್ಲಾನು ಸಿಗ್ತದಲ್ಲಿ, ಗೌರವನೂ ಸಿಗ್ತದ, ಆರ್ಥಿಕವಾಗಿ ನಿಲ್ತೀರಿ, ತಾಳ್ಮೆ ಸಿಗ್ತದ, ಎಲ್ಲಾನು ಅದರಲ್ಲಿ ನಾವು ಕಂಡ್ಕೋಬಹುದು. ಮನೆಯವ್ರ ಮೊದ್ಲು ಎಲ್ಲರ ಜೊತೆನಲ್ಲಿ ಖುಷಿಯಾಗಿ ಇರ್ತಾರ. ಆಮೇಲೆ ಹೊರಗಿನ ರೆಸ್ಪೆಕ್ಟ್ ಆಗಿರ್ಬೋದು. ಮೇಡಮ್, ತಾವೊಂದು ನಿಲುವನ್ನು ಹೊಂದಿದ್ದೀರಾ, ಒಬ್ಬ ಮಹಿಳೆಯನ್ನ ಸಬಲಗೊಳಿಸಿದರೆ ಒಂದು ತಲೆಮಾರನ್ನ ಬದಲಾಯಿಸಬಹುದು ಅನ್ನುವ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೀರಾ. ತಮ್ಮ ಇದು ನಿಲುವೇನು ಅಂತ ಇಲ್ಲಿ? ಹೌದು, ನಿಜವಾಗ್ಲು. ಯಾಕಂತಂದ್ರೆ ನಮ್ಮನ್ನ ನೋಡಿ ಇನ್ನೊಬ್ರು ಫಾಲೋ ಮಾಡ್ತಾ ಇದಾರ, ನಮ್ಮ ಜೀವನ ಶೈಲಿನ ಇನ್ನೊಬ್ರು ಅದನ್ನ ಫಾಲೋ ಮಾಡ್ತಾ ಇದಾರ, ಅಲ್ಲೇ ಚೇಂಜಸ್ ನಿಮ್ಗೆ ಕಾಣಿಸ್ಬಿಡ್ತದೆ. ಯಾವ ತರ ಒಬ್ಬ ಹೆಣ್ಣು ಮಗಳು ಕಲಿಯದೇ ಇದ್ರು ಆಯ್ತು, ಕಲಿತ್ರನೂ ಆಯ್ತು, ಸಂಸ್ಕಾರ, ಆರ್ಟು ನಿಮಗೆ ಒಂದು ಎಲ್ಲ ಬಂದಂಥ ಪ್ರಾಬ್ಲಮ್ಗಳನ್ನು
ಇದು ಮಾಡ್ತಿರಲ್ಲ, ನಿಂತು ಸಾಲ್ವ್ ಮಾಡ್ತಿರಲ್ಲ, ಅವಾಗನೇ ಗುರ್ತಾಗ್ತದ ಅವಳು ಎಷ್ಟು ಕೆಪಾಸಿಟಿ ಆಯ್ತು ಅಂತ ಹೇಳಿ. ಆ ಥರ ನಿಮಗೆ ಅದ್ರದ್ದು ಅನುಭವ ಆಕ್ಕೊಂತ ಹೋಗ್ತದ, ಆ ಥರ ನಿಮ್ಗೆ ಅದರಲ್ಲಿ ಫಲ ಸಿಗದ. ಮೇಡಮ್, ತಾವೊಂದು ನಿಲುವನ್ನು ಹೊಂದಿದ್ದೀರಾ, ಒಬ್ಬ ಮಹಿಳೆಯನ್ನ ಸಬಲಗೊಳಿಸಿದರೆ ಒಂದು ತಲೆಮಾರನ್ನ ಬದಲಾಯಿಸಬಹುದು ಅನ್ನುವ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೀರಾ. ತಮ್ಮ ಇದು ನಿಲುವೇನು ಅಂತ ಇಲ್ಲಿ? ಬದಲಾಯಿಸಬಹುದು. ಯಾಕೆ ಅಂತಂದ್ರೆ ಅವಳಲ್ಲಿ ಆ ಥರ ತಾಳ್ಮೆನೂ ಬರ್ತದ, ಆಮೇಲೆ ಆರ್ಥಿಕವಾಗಿ ನಿಂತಿರ್ತಾಳ. ಒಂದು ಲೈಫು ನಾವು ಲೀಡ್ ಮಾಡಬೇಕು ಅಂತಂದ್ರೆ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು, ಏನು ಕೊಡಬೇಕು, ನನ್ನ ಪರಿವಾರನ ಹೆಂಗೆ ತಗೊಂಡು ಹೋಗಬೇಕು, ಆಮೇಲೆ ಜವಾಬ್ದಾರಿ ನಂದೇನು, ಅದೆಲ್ಲ ಅವಳಿಗೆ ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಒಂದು ಆರ್ಟ್ ಅಷ್ಟೇ ಅಲ್ಲ, ನೀವು ಯಾವ ಥರ ನಿಲ್ಬೇಕು ಅದನ್ನೆಲ್ಲ ನಾವಿಲ್ಲಿ ಕಲಿಸ್ತಾ ಅವನ್ನೆಲ್ಲ ಅವ್ರ ತಲೆಯಲ್ಲಿ ಹಾಕಿದಾಗ ಅವ್ರಿಗೆ ಒಂದು ತಿಳುವಳಿಕೆ, ಆತ್ಮವಿಶ್ವಾಸ, ಆಮೇಲೆ ಅವರಿಗೆ ತಮ್ಮದೇ ಆದಂಥ ತಪ್ಪುಗಳಿರ್ಬೋದು, ನಾನು ಮುಂದೆ ಏನು ಮಾಡ್ತೀನಿ ಅಂತಿರ್ಬೋದು, ಅವೆಲ್ಲ ಸುಧಾರಿಸ್ಕೊಂತ ಬರ್ತಾ ಇದ್ದಾರಲ್ಲ, ಅದು ಒಂದು ನನಗೆ ಅನುಭವದ ಮಾತು. ಯಾಕಂತಂದ್ರೆ ಒಂದು ನಾವು ಕಲೆಯನ್ನಷ್ಟ ಅಲ್ಲಿ ಕಲಿಸ್ಕೊಡೋದು, ಲೈಫ್ ಹೆಂಗೆ ಲೀಡ್ ಮಾಡ್ಬೇಕು, ಬಂದಿರೋದನ್ನ ನೀವು ಹೆಂಗೆ ಫೇಸ್ ಮಾಡ್ಬೇಕು, ಅದನ್ನೆಲ್ಲನೂ ಅಲ್ಲಿ ಟ್ರೈನಿಂಗ್ನಾಗ ನಾವೆಲ್ಲ ಕೊಡ್ತಿರ್ತೀವಲ್ಲ, ಅದು ಅವರಿಗೆ ಬಹಳ ಯೂಸ್ಫುಲ್ ಆಗಿ ಅವಾಗ ನನಗೆ ಅರಿವಾಗಿದ್ದು, ಒಂದು ಹೆಣ್ಮಗಳಿಗೆ ನಾವೇನು ಅವರಿಗೆ ಇದನ್ನ ಕೊಟ್ಟಿರ್ತೀವಿ ಅಂತಂದ್ರೆ ಆಕೆಲ್ಲಾನು ನಿಭಾಯಿಸ್ಕೊಂಡು ಹೋಗುವಂತ ಕೆಪಾಸಿಟಿ ಅವಳಿಗಿದೆ ಅಂತ ಹೇಳಿ ಇದು ನನ್ಗೆ ಅನುಭವದ ಮಾತಾಗ. ಖಂಡಿತ ಮೇಡಮ್. ಮೇಡಮ್, ಇನ್ನು ಮುಂದಿನ ತಮ್ಮ ಕನಸುಗಳು ಹಾಗೇನೆ ಹೊಸ ಯೋಜನೆಗಳ ಬಗ್ಗೆ? ಮುಂದಿನ ಕನಸು ಅಂತಂದ್ರೆ ಇದೆ ರೀ, ಹೆಣ್ಮಕ್ಕಳಿಗೆ. ಯಾಕಂತಂದ್ರೆ ಇಲ್ಲಿ ಕಲಿಯೋದಕ್ಕೆ ಬಂದಾಗ ನಮ್ಗೆ ಏನಾದರೂ ಜಾಬ್ ಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇರ್ತಾರ, ಅವ್ರಿಗೆ ನಾನು ಒಂದು ನೆಲೆಯನ್ನ ಕೊಡಬೇಕು ಅಂತೇಳಿ. ಈಗ ಆಲ್ಮೋಸ್ಟ್ ನಮ್ಮಲ್ಲಿ ಕಲಿತು ಹೋದಂತಾರೆಲ್ಲರೂ ತಮ್ಮಲ್ಲಿ ಇದಾರ. ಈಗ ಹೆಂಗಾಗ್ಬಿಟ್ಟಿದೆ, ನಮಗೆ ಜಾಬ್ ಥರ ಬೇಕು ಅಂತಾರ. ಇನ್ನೊಂದು ನಮ್ಮ ಒಂದಷ್ಟು ಪ್ರಾಡಕ್ಟ್ ಅದ ರೀ, ಅದನ್ನು ನಾನು ಇನ್ನೊಂದು 2-3 ಮಂತ್ಸ್ನಲ್ಲಿ ಅದನ್ನು ತಗೊಂಡು ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಅಲ್ಲಿ ಕೆಲಸವನ್ನು ಕೊಟ್ಟು ನಮ್ಮ ಹಳೆ ಕಾಲದ ಏನು ಕಲೆಗಳದಾವ ಅದೆಲ್ಲ ಉಳಿಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಕಲೆಗೆ ನಮಗೆ ಆ್ಯಕ್ಚುಲಿ ಈ ಕಲೆಗೆ ಏನಾಗಿದೆ, ನಾನು ಬೇರೆ ಬೇರೆ ಕಡೆ ಎಲ್ಲ ಸೆಮಿನಾರ್ ಅಟೆಂಡ್ ಆಗಿದ್ದೀನಿ, ಆಮೇಲೆ ಸ್ಟಾಲ್ಗಳನ್ನ ಬ್ಯಾಂಗ್ಳೂರು ಎಲ್ಲ ಕಡೆ ನಾವು ಅದನ್ನ ಸ್ಟಾಲ್ ಹಾಕಿ ನಮ್ಮ ಕಲೆಯನ್ನ ಅಲ್ಲಿ ತೋರಿಸಿದೀವಿ. ಅದನ್ನ ಬಹಳಷ್ಟು ಒಪ್ಕೊಂಡಿದ್ದಾರೆ. ಅಬ್ರಾಡ್ ದಿಂದ ನಮಗ ಅದು ಮಾಡಿ ಕೊಡಿ ಅಂತ ಹೇಳಿ ನಮಗೆಲ್ಲ ಬಂದದ. ಅದಕ್ಕಾಗಿ ಇಲ್ಲಿ ಬರುವಂತ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೆಣ್ಮಕ್ಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಆ ಥರ ಅವ್ರಿಗೆ ಉದ್ಯೋಗವನ್ನು ಕೊಟ್ಟು ಇನ್ನೂ ಬರುವಂಥ ಹೆಣ್ಮಕ್ಳಿಗೆ ಅವರಿಗೆಲ್ಲ ನಾವು ಒಂದು ಅಂಜನ್ ಸ್ಕಿಲ್ ಸೆಂಟರ್ ಆಗಿರ್ಬೋದು, NG ಡಿಸೈನರ್ಸ್ ಆಗಿರ್ಬೋದು, NG ಯುನಿಕ್ ವುಮನ್ ಎಂಪವರ್ಮೆಂಟ್ ನಮ್ದು NGO ಆಗಿರ್ಬೋದು, ಅಲ್ಲಿ ಅದು ಅವರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಒಂದಷ್ಟು ಕನಸುಗಳನ್ನು ಕಂಡಿದ್ದೀವಿ, ಒಂದಷ್ಟು ಪ್ರಾಡಕ್ಟನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸಕ್ಸಸ್ ಆಗ್ಬೇಕು ನೋಡೋಣ, ಎಲ್ಲ ದೇವ್ರ ಮೇಲೆ, ನಮ್ಮ ಬೈಲಾಂಜನೇಯ ಮೇಲೆ ಎಲ್ಲ. ಮೇಡಮ್, ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಅದು ಕೌಶಲಾಭಿವೃದ್ಧಿಯ ಮೂಲಕ ಸ್ವಾವಲಂಬನೆಯನ್ನ ಬಯಸುವಂತಹ ಮಹಿಳೆಯರಿಗೆ ತಾವು ನೀಡುವ ಸಂದೇಶ ಏನು ಅಂತ? ಸಂದೇಶ ಬರೀ ಹೆಣ್ಮಕ್ಳಿಗೆ ಅಷ್ಟೇ ನೀಡಲ್ರಿ, ಇಡೀ ಜನರಿಗೆ ನಾನು ನೀಡ್ತೀನಿ. ನಮ್ಮಲ್ಲಿರುವಂಥ ನಮ್ಮದೇ ಆದಂಥ ದೇಸಿ ಕಲೆ ಏನಿದೆ ಅದಕ್ಕೆ ವ್ಯಾಲ್ಯೂ ಕೊಡಿ. ಇದಕ್ಕೆಲ್ಲ ಎಜುಕೇಷನ್ಗೆ ಹೆಂಗೆ ಯಾವ ಥರ ನೀವು ರೆಸ್ಪೆಕ್ಟ್ ಕೊಡ್ತೀರಿ, ಒಂದು ವ್ಯಾಲ್ಯೂ ಕೊಡ್ತೀರಿ, ಇದಕ್ಕನ್ನು ಒಂದು ವ್ಯಾಲ್ಯೂ ಕೊಡ್ರಿ. ನಿಮ್ಮ ಮನೆಯಲ್ಲಿ ಯಾರೇ ಈ ಆರ್ಟ್ನಲ್ಲಿ ಇದ್ರೂ ಪ್ರೋತ್ಸಾಹ ಕೊಡ್ರಿ. ಬೇಕಾದಷ್ಟು ಅಪಾರ್ಚುನಿಟಿಗಳದಾವ, ನಮ್ಮದೇ ಆದಂಥ ಒಂದು ಸ್ವಾವಲಂಬತನನೂ ಬೆಳೀತದ. ನೀವು ಒಬ್ಬರಿಗೆ ನೀವು ಅದನ್ನ ಆತ್ಮವಿಶ್ವಾಸ, ಹೌದು ನೀನು ಮಾಡ್ತೀಯಾ, ನೀನು ಮಾಡಬಲ್ಲೆ, ಇದರಲ್ಲೇ ನಾ ಮುಂದೆ ಹೋಗು ಅಂತಂದ್ರೆ ಅವಳು ಮತ್ತೆ ಒಂದು ಬಿಟ್ಟು ಒಂದು 10 ಕೆಲಸ ಅವಳು ಮಾಡಲು ಕೆಪಾಸಿಟಿ ಅದ. ಇದು ಹೆಣ್ಮಕ್ಳನಲ್ಲಿ ಅಷ್ಟೇ ಅಲ್ಲ, ಗಂಡು ಮಕ್ಕಳನಲ್ಲೂ ಇದು ಬರಬೇಕು. ಈಗ ನಾವು ತೆಗೆದಿರುವಂಥ ಇಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಕಾಲ್ಸ್ ಬರ್ತಾವ, ಮೇಡಮ್ ನಮ್ಗೆ ಗಂಡು ಮಕ್ಕಳಿಗೇನು ಬೇಕು ಅಂತ ಹೇಳಿ. ಅದೇ ಥರ ಯಾರು ಒಂದೇ ಕಾಲ್ ಮಾಡಿ ನೀವು ಕೇಳ್ತಾ ಇದ್ದೀರಲ್ಲ, ಇಡೀ ಜನರಿಗೆ ಅದ್ರ ಬಗ್ಗೆ ತಿಳಿಲಿ. ಬೇರೆ ನೀವು ಬರೀ ಇದೊಂದೇ ಎಜುಕೇಶನ್ ಅಂತ ಓಡ್ಬೇಡ್ರಿ, ಇದು ಕಲೆಗೇನೋ ಒಂದು ವ್ಯಾಲ್ಯೂ ಕೊಡ್ರಿ. ಇನ್ನೊಂದು ಅಂತಂದ್ರೆ ನನ್ನ ಮುಂಬರುವ ಒಂದಷ್ಟು ದಿನಗಳಲ್ಲಿ ಗೌರ್ಮೆಂಟ್ ಇದಕ್ಕನ್ನು ಒಂದು ಇಡಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ಯಾಕಂತಂದ್ರೆ ಮೊದಲೆಲ್ಲ ಶಾಲೆಯಲ್ಲಿ ಅದು ಆರ್ಟ್ ಅಂತ ಹೇಳಿ ಇರ್ತಿತ್ತು, ನೀವು ಏನಾದ್ರೂ ಆರ್ಟ್ ಅಲ್ಲಿ ಕಲಿಸ್ಕೊಟ್ಟು ಅದು ಜನರಿಗೆ ಆರ್ಟ್ ಬಗ್ಗೆ ತಲೆಗೆ ಉಳಿದ್ ಬಿಡ್ತಿತ್ತು. ಆದ್ರೆ ಈಗ ಅದೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಅದಕ್ಕದು ನೀವು ಯಾವ ಥರ ಪೋರ್ಷನ್ ನೀವು ಒಂದು ಪ್ರೈಮರಿನಲ್ಲಾಗಿರ್ಬೋದು, ಹೈಸ್ಕೂಲ್ನಲ್ಲಾಗಿರ್ಬೋದು, ಒಂದು ಕಾಲೇಜ್ನಲ್ಲಾಗಿರ್ಬೋದು ಇರ್ತದ, ಅಲ್ಲಿ ನಮ್ದನ್ನು ಒಂದು ಅಲ್ಲಿ ಏನಾಗ್ತದ, ನಮ್ದು ಕಲೆನೂ ಉಳಿತದ. ಜನ ನೋಡ್ರಿ ಎಲ್ಲರೂ ಕಲ್ತಾರೆ, ಎಲ್ಲರೂ ಜಾಬ್ ಮಾಡ್ತಾರ.
ಇಲ್ವಲ್ಲ. ಅದಕ್ಕೆ ಮನೆಯಲ್ಲಿ ಇದ್ಕೊಂಡು ಇದು ಹೆಲ್ಪ್ ಮಾಡುವಂಥದ್ದು ಇದು ಒಂದ ಕಲರ್ ಉಳಿದಿದ್ದು ಯಾವುದು ನಿಮಗೆ ಇದು ಮಾಡಲ್ಲ. ಅದಕ್ಕಾಗಿ ಅದಕ್ಕೆ ವ್ಯಾಲ್ಯೂ ಕೊಡ್ರಿ, ಎಲ್ಲರೂ ವ್ಯಾಲ್ಯೂ ಕೊಡ್ರಿ, ಎಲ್ಲರೂ ಅದನ್ನ ಗೌರವಿಸ್ರಿ ಅಂತ ಹೇಳೋದು ನನ್ನ ಕಳಕಳಿಯಿಂದ ಎಲ್ಲ ಜನರಲ್ಲಿ ಅದನ್ನ ಕೇಳ್ಕೊತಾ ಇದ್ದೀನಿ. ಖಂಡಿತ ಮೇಡಮ್, ಒಂದು ಕಲೆಯಿಂದ, ಒಂದು ಕೌಶಲ್ಯದಿಂದ ಆತ್ಮವಿಶ್ವಾಸದಿಂದ ಸ್ವಾವಲಂಬನೆಯಿಂದ ಒಂದು ಗೌರವಯುತ ಜೀವನ, ಈ ಒಂದು ಮಾರ್ಗವನ್ನ ನೀವು ನೂರಾರು ಮಹಿಳೆಯರಿಗೆ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮ ಈ ಒಂದು ಪ್ರಯತ್ನ ಇನ್ನೂ ಸಾವಿರಾರು ಕುಟುಂಬಗಳಿಗೆ ಬೆಳಕಾಗ್ಲಿ ಅನ್ನೋದು ನಮ್ಮ ಕೇಳಿ ಧ್ವನಿಯ ಹಾರೈಕೆ. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಕೂಡ ನಿಮ್ಗೆಲ್ಲರಿಗೂ ಕೇಳಿ ವೇಣುಧ್ವನಿ ಎಲ್ಲ ಟೀಮ್ದವ್ರಿಗೇನು ನನ್ನ ಮತ್ತು ನನ್ನ ಅಂಜನ್ ಸ್ಕಿಲ್ದಿಂದ, ಆಮೇಲೆ ನನ್ನ ಜೆನ್ಜಿ ಡಿಸೈನರ್ಸು, ಆಮೇಲೆ ನನ್ನ ಸ್ಟಾಫು, ನಮ್ಮ ಸ್ಟೂಡೆಂಟ್ಸ್ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ, ನೀವು ಇಲ್ಲಿ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಮತ್ತೊಂದ್ಸಲ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಬೈಲಾಂಜನೇಯ. कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀಮತಿ ವೀಣಾ ಗಿರೀಶ್ ಜಿಗಜಿನ್ನಿ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. केली का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನ್ನ ಸದಾ ವೇಣುಧ್ವನಿ. ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನ್ನ ಸದಾ ವೇಣುಧ್ವನಿ.